ಸರ್ ಕೊನೆಯದಾಗಿ ಸರ್, ನಾಳೆ ಎಲೆಕ್ಷನ್ ಬರ್ತಾ ಇದೆ. ಈ ಎಲೆಕ್ಷನ್ಗೆ ವೋಟ್ ಹಾಕೋರ ಸಂಖ್ಯೆ, ಅದರಲ್ಲೂ ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ವಿದ್ಯಾವಂತರೆ ವೀಕೆಂಡ್ ಅಂತ ಹೇಳ್ಬಿಟ್ಟು ಎಲೆಕ್ಷನ್ಗೂ ರಜೆ ತಗೊಂಡು ಹೊರಗಡೆ ಹೋಗ್ತಾರೆ. ಅಂಥದ್ರಲ್ಲಿ ಈ ರ್ಯಾಪಿಡೋ ಸರ್ವಿಸ್ ನಾಳೆ ಫ್ರೀ ಬಿಟ್ಟಿದ್ದಾರೆ. 85 ವರ್ಷ ಮೇಲ್ಪಟ್ಟವರಿಗೆಲ್ಲ ಮನೆಗೆ ವೋಟ್ ಹಾಕಿಸ್ತಿದ್ದಾರೆ. ಎಷ್ಟೋ ಜನ ಹೋಟೆಲ್ ಮಾಲೀಕರು ವೋಟ್ ಹಾಕಿರೋ ಬಂದು ಸಿಂಬಲ್ ತೋರಿಸಿದ್ರೆ ನಿಮಗೆ ಫ್ರೀ ಊಟ, ಫ್ರೀ ಜ್ಯೂಸು, ಫ್ರೀ ಲಡ್ಡು ಅಂತ ಅದನ್ನು ಕೂಡ ಮಾಡ್ತಿದ್ದಾರೆ. ಸೊ ವೋಟ್ ಹಾಕೋ ವಿಚಾರವಾಗಿ ನೀವು ಆ್ಯಸ್ ಅ ಡಾಕ್ಟರ್ ಆಗಿ ಜನಗಳಿಗೆ ಏನು ಕರೆ ಕೊಡೋಕ್ಕೆ ಇಷ್ಟಪಡ್ತಾರೆ ನಾಳೆ ಚುನಾವಣೆ ಬಗ್ಗೆ? 40 ವರ್ಷದಿಂದ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ತುಂಬ ಜನ ಡಾಕ್ಟ್ರುಗಳು ನೋಡಿ, ಹಳೆ ಕಾಲದವ್ರು ಪೇಷಂಟ್ ಬಂದ ತಕ್ಷಣ ಹಿಂಗೆ ಕಣ್ಣು ನೋಡೋರು, ನಾಲ್ಗೆ ತೋರಿಸು ಅನ್ನೋರು. ನಿನ್ನೆ ನಾನು ಭಾಷಣದಲ್ಲಿ ಮಾತಾಡಿದೆ, ನಾಳೆಯಿಂದ ಯಾರಾದರೂ ನನ್ನ ಪೇಷಂಟ್ ಬಂದರೆ ಬೆಳೆ ತೋರಿಸು ಅಂತೀನಿ ನಾನು. ಅದು ನನ್ನ ಸಾಮಾಜಿಕ ಜವಾಬ್ದಾರಿ. ನಿನ್ನ ಬೆನ್ನ ಮೇಲೆ ಮಚ್ಚೆ ಇದ್ದರೆ, ಚುಕ್ಕೆ ಇದ್ದರೆ ನೀನು ಯೋಗ್ಯ ನನ್ನ ಕಡೆ ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ, ಅದರ್ವೈಸ್ ನೀನು ಅಯೋಗ್ಯ. ಈ ಪದ ಯೂಸ್ ಮಾಡ್ತಾಯಿದ್ದೀನಿ. ಭಾರತೀಯನು ಯಾವನು ಹೋಗಿ ಓಟ್ ಹಾಕಲ್ಲೋ ಅವನು ಅಯೋಗ್ಯ. ಈ ದೇಶದಲ್ಲಿ ಅವನು ಒಬ್ಬ ಏನೋ ಅಯೋಗ್ಯ ನಾಗರಿಕ ಅಷ್ಟೇ. ನಿನಗೆ ಕೊಟ್ಟಿರುವಂಥ ಒಂದು ಹಕ್ಕನ್ನು ನೀನು ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ನೀನು ನಾಲಾಯಕ್ ಅಂತ ಹೇಳ್ತೀನಿ. ಅದು ಕರೆಕ್ಟು. ಎಷ್ಟೋ ಜನ ಪಾಪ ಹೋಟ್ಲು ನೀವು ಹೇಳಿದ್ದು ನೋಡಿ ಭಾಳ ಬೇಕಾದ್ರೆ ನೀವು ಹೇಳಿದ ಮೇಲೆ ನಾಳೆಯಿಂದ ನಾನು ಕೂಡ ಆ ಚುಕ್ಕೆ ನೋಡಿ ನಾನು ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ. ನನ್ನ ಮೆಡಿಸನ್ಗೆ ದುಡ್ಡು ತೊಗೋತೀವಿ. ಯಾಕಂದರೆ ಅವರೇ ಹೇಳ್ತಾರೆ, ಡಾಕ್ಟ್ರೇ ಮೆಡಿಸನ್ ಪುಕ್ಕಟೆ ಕೊಟ್ಟರೆ ಕಾಯಿಲೆ ವಾಸಿ ಆಗಲ್ಲ ಅಂತಾರೆ. ನನ್ನ ವಿದ್ಯೆಯಿಂದ ಫ್ರೀ ನೋಡ್ತೀನಿ. ಇಷ್ಟು ಹೆಮ್ಮೆಯಿಂದ ಹೇಳ್ತೀನಿ, ಭಾರತೀಯನಾಗಿ ಪ್ರತಿಯೊಬ್ಬ ನಾಗರಿಕನು ದಯವಿಟ್ಟು ಓಟ್ ಹಾಕಿ. ಆಮೇಲೆ ಹೋಗಿ ನಿಮ್ಮ ಮಕ್ಕಳನ್ನ ಹೆಣ್ತೀನಿ ಕರ್ಕೊಂಡು ಪಿಕ್ನಿಕ್ ಹೋಗಿ, ನಾವು ಬೇಡ ಅನ್ನಲ್ಲ. ಅದರಿಂದ ದಯವಿಟ್ಟು ನಾಳೆ ಎಲ್ಲ ನಾಗರಿಕರು ನೀವು ಓಟ್ ಬೂತ್ಗೆ ಹೋಗಿ ಓಟ್ ಹಾಕಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ.